ಆಮೇಲೆ ಎರಡು ಕ್ಷೇತ್ರಗಳು ಅವ್ರದ್ದಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್. ಹೌದು. ಆಮೇಲೆ ಎರಡು ಕ್ಷೇತ್ರಗಳಲ್ಲಿ ಎಂತ ಭಿನ್ನಮತ ಇತ್ತು ಗೊತ್ತಾ, ಸಿಕ್ಕಾಪಟ್ಟೆ ಭಿನ್ನಮತ ಇರುವಂತ ಕ್ಷೇತ್ರಗಳು. ಕರೆಕ್ಟ್. ಅದೆಲ್ಲವನ್ನ ಸರಿಪಡಿಸಿ ಒಳ್ಳೆಯ ಅಭ್ಯರ್ಥಿ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ ವೆರಿ ಗುಡ್ ಕ್ಯಾಂಡಿಡೇಟ್. ಹೌದು. ಅದು ವಿಜೇಂದ್ರ ಅವರ ಒಂದು ಸ್ಟ್ರಾಟಜಿ. ಈ ಕಡೆ ಚರಂತಿ ಮಠ ಅವ್ರದ್ದು ಏನಾದ್ರೂ ಆದ್ರೂ ಅದು ಚರಂತಿ ಮಠ ಸ್ವಯಂಕೃತ ಅಪರಾಧ ಆಗುತ್ತೆ ಅಷ್ಟೇ. ಅದು ವಿಜೇಂದ್ರ ಅವ್ರಿಗಾಗಲ್ಲ. ಚರಂತಿ ಮಠದ ಸ್ವಯಂಕೃತ ಅಪರಾಧ ಆಗುತ್ತೆ. ಯತ್ನಾಳ್ ಕರ್ಕೊಂಡ್ ಬಂದು ಐ ಡೋಂಟ್ ನೋ, ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಯತ್ನಾಳ್ ಅವರು ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇದೆ, ಹಿಂದುತ್ವದ ಆಧಾರದ ಮೇಲೆ ಹಿಂದೂಗಳ ಮತಗಳನ್ನ ಅವರು ಡೆಫಿನೆಟ್ಲಿ ಕಬಳಿಸ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈ ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಇವೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಇರ್ಬೇಕೇ ಹೊರತು ಹಿಂದುತ್ವ ತುಂಬಾ ಅಲ್ಲಿ ವರ್ಕೌಟ್ ಆಗುತ್ತೆ. ಐ ಡೋಂಟ್ ನೋ, ವರ್ಕೌಟ್ ಆದ್ರೆ ವೆಲ್ ಅಂಡ್ ಗುಡ್, ಹೌದಲ್ವಾ? ಸೊ ಹೀಗಾಗಿ ಮುಂಬರುವ ಎಲೆಕ್ಷನ್ ಗಳಲ್ಲಿ ಅಧಿಕಾರ ಹಿಡಿಯುವಂತಹ ಒಂದು ಸಂದೇಶ ರವಾನೆ ಆಗುತ್ತೆ, ಕಾರ್ಯಕರ್ತರಿಗೆ ಜೋಶು. ಮತ್ತು ಮೈತ್ರಿ ವಿಚಾರದಲ್ಲಿ ಇವರ ಒಂದು ಟೇಬಲ್ ಮೇಲೆ ಮಾತುಕತೆಗೆ ಕೂತಾಗ ಕೊಂಡುಕೊಳ್ಳುವಿಕೆಯ ಪವರ್ ಇವ್ರಿಗೆ ಹೆಚ್ಚಿಗೆ ಇರುತ್ತೆ.